ಗೌರಿಬಿದನೂರು ನಗರದ ನ್ಯಾಷನಲ್ ಕಾಲೇಜು ಆವರಣದಲ್ಲಿ ಮಾದಕ ದ್ರವ್ಯ ಸೇವನೆ ಮತ್ತು ಸಾಗಾಟ ವಿರೋಧಿ ದಿನದ ಅಂಗವಾಗಿ ವಿದ್ಯಾರ್ಥಿಗಳಿಂದ ಅರಿವು ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಗಣೇಶ್, ಮಾದಕ ವ್ಯಸನ ಕುಟುಂಬಗಳ ನೆಮ್ಮದಿ ಕಸಿದುಕೊಳ್ಳುವುದಲ್ಲದೆ ಅಪರಾಧ ಚಟುವಟಿಕೆಗಳಿಗೂ ಕಾರಣವಾಗುತ್ತದೆ. ಮಾದಕ ವಸ್ತುಗಳ ಮಾರಾಟ ಮತ್ತು ಸಾಗಾಟ ಕಾನೂನು ಬಾಹಿರವಾಗಿದ್ದು, ಇಂತಹ ಕೃತ್ಯಗಳಲ್ಲಿ ತೊಡಗುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಪೋಷಕರು ತಮ್ಮ ಮಕ್ಕಳ ಚಟುವಟಿಕೆಗಳ ಬಗ್ಗೆ ಗಮನ ಹರಿಸಿ ಉತ್ತಮ ಸಂಸ್ಕಾರ ಮತ್ತು ಮೌಲ್ಯಗಳನ್ನು ಬೆಳೆಸಬೇಕು. ಶಿಕ್ಷಣ ಸಂಸ್ಥೆಗಳು, ಸಾರ್ವಜನಿಕರು, ಪೊಲೀಸ್ ಇಲಾಖೆ ಹಾಗೂ ನಾನಾ ಸಂಘಟನೆಗಳು ಒಗ್ಗಟ್ಟಿನಿಂದ ಮಾದಕ ವಸ್ತುಗಳ ವಿರುದ್ಧ ಹೋರಾಡಿದಾಗ ಮಾತ್ರ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಎಂದರು. ಈ ಒಂದು ವ್ಯಸನಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳು ಖಿನ್ನತೆ, ಆತಂಕ, ಕೋಪ, ಭ್ರಮೆ, ಏಕಾಗ್ರತೆ ಕೊರತೆ, ಆತ್ಮವಿಶ್ವಾಸದ ಅಭಾವ ಕಾಣಿಸಿಕೊಳ್ಳುತ್ತೆ. ಇದು ನಿಮ್ಮ ಶಿಕ್ಷಣದ ಮೇಲೆ ಪ್ರಭಾವ ಬೀರುತ್ತಾ? 100ಕ್ಕೆ 100% ಬೀಳುತ್ತೆ. ಯಾಕೆಂತಂದ್ರೆ ಒಂದು ಸರಿ ನೀವು ವ್ಯಸನಕ್ಕೆ ಒಳಗಾದ್ರೆ ಅಂತಂದ್ರೆ ಓದೋದ್ರ ಮೇಲೆ ಗಮನ ಕಡಿಮೆ ಆಗುತ್ತೆ, ಶಾಲಾ ಹಾಜರಾತಿ ಇಲ್ಲ ಆಗುತ್ತೆ, ಪರೀಕ್ಷೆಗಳಲ್ಲಿ ಅನುತ್ತೀರ್ಣರಾಗ್ತೀರಿ, ಮತ್ತೆ ಏನಾಗುತ್ತೆ, ನಿಮ್ಮ ವೃತ್ತಿ ಜೀವನ ಹಾಳಾಗಿ ಹೋಗುತ್ತೆ. ವೃತ್ತ ನಿರೀಕ್ಷಕ ವಿ ಅಂಜನ್ ಕುಮಾರ್ ಮಾತನಾಡಿ, ವಿದ್ಯಾರ್ಥಿ ಜೀವನ ಭವಿಷ್ಯ ರೂಪಿಸಿಕೊಳ್ಳುವ ಅತ್ಯಂತ ಮಹತ್ವದ ಹಂತವಾಗಿದೆ. ಈ ಸಮಯದಲ್ಲಿ ಉತ್ತಮ ಶಿಕ್ಷಣ, ಶಿಸ್ತು ಮತ್ತು ಸದ್ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಮಾದಕ ವಸ್ತುಗಳ ಸೇವನೆಯು ಯುವಕರ ಆರೋಗ್ಯ, ಶಿಕ್ಷಣ ಹಾಗೂ ಭವಿಷ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಮಾದಕ ವ್ಯಸನದ ಚಟಗಳಿಗೆ ಬಲಿಯಾಗಬಾರದು. ಸ್ನೇಹಿತರ ಒತ್ತಡ ಅಥವಾ ಕುತೂಹಲಕ್ಕಾಗಿ ಮಾದಕ ವಸ್ತುಗಳ ಬಳಕೆಗೆ ಮುಂದಾಗುವುದು ಜೀವನವನ್ನೇ ಹಾಳು ಮಾಡಬಹುದು. ವ್ಯಸನವು ವ್ಯಕ್ತಿಯನ್ನ ಕುಟುಂಬದಿಂದ, ಸಮಾಜದಿಂದ ಮತ್ತು ಶಿಕ್ಷಣದಿಂದ ದೂರ ಮಾಡುತ್ತದೆ ಎಂದರು. ಎಕ್ಸಾಮ್ ನಲ್ಲಿ ಏನೋ ಒಂದು ಕಮ್ಮಿ ಮಾರ್ಕ್ಸ್ ಬಂತು, ಆ ಸ್ಟ್ರೆಸ್ ನಲ್ಲಿ ನಾವು ಹೊರಗಡೆ ಹೋದಾಗ ಯಾರೋ ಒಬ್ರು ಕರೀತಾರೆ, ಒಂದು ಸಿಗರೇಟ್ ಸಿಗೋಣ ಅಂತ. ಅಲ್ಲಿ ಎಲ್ಲೋ ಒಂದು ಗುಂಪು ಬೆಳೆಯುತ್ತೆ, ಒಂದು ಫ್ರೆಂಡ್ಶಿಪ್. ಸೊ ಅಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಮಗ್ ಫಸ್ಟ್ ಕರೆಯೋರು ಯಾರು ಗೊತ್ತಾ? ಕೆಟ್ಟವ್ರು ಕರೀತಾನೆ, ಬಾರೋ ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಂತ. ಸೊ ಅವಾಗ ನಮ್ಮ ಮೈಂಡ್ ಏನಾಗುತ್ತೆ, ಡೈವರ್ಟ್ ಆಗುತ್ತೆ. ಸೊ ನಾವು ಒಳ್ಳೇದ್ ಮಾಡೋದಕ್ಕಿಂತ ಜಾಸ್ತಿ ಕೆಟ್ಟದ್ದು, ಆ ಒಂದು ಕೆಟ್ಟವರ ಸಂಗ ಮಾಡ್ತಾ ಹೋಗ್ತಾ ನಾವು ಕೆಟ್ಟವರ ಆಗ್ತಾನೆ ಹೋಗ್ತೀವಿ. ನಮ್ಮ ಏನು ಸೊಸೈಟಿ ಇರುತ್ತೆ, ಆ ಒಂದು ಸೊಸೈಟಿನ ನಾವು ಕೆಟ್ಟ ರೀತಿಯಲ್ಲಿ ನಾವು ನೋಡ್ಕೊತಾ ಹೋಗ್ತೀವಿ. ಆದ್ರಿಂದ ನಾವು ಇಲ್ಲಿರ್ತಕ್ಕಂಥ ಯುವಜನತೆಗೆ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಮುಖ್ಯವಾಗಿರ್ತಕ್ಕಂಥದ್ದು ಓದು. ಎಲ್ಲಿವರೆಗೂ ನಾವು ಚೆನ್ನಾಗಿ ಓದ್ತೀವಿ ಅಲ್ಲಿವರೆಗೂ ನಮ್ಮ ಜೀವನ ಚೆನ್ನಾಗಿರುತ್ತೆ. ಇಲ್ಲಿ ನಾವು ವಿದ್ಯೆನ ಕಡೆಗಣಿಸಿ ನಾವು ಅದನ್ನ ಡಿಸ್ಕಂಟಿನ್ಯೂ ಮಾಡಿ ಬೇರೆ ಎಡೆಗೆ ಹೋಗ್ತೀವಿ, ಆವಾಗ ನಮ್ಗೆ ಈ ಕೆಟ್ಟ ಚಟಗಳಿಗೆ ನಾವು ದಾಸಗಳಾಗ್ತೀವಿ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.